ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನ್ ಮಾಡ್ತಾ ಇದ್ದೀನಿ ಚುನ್ಮರಿ ಸುಸ್ಲಾ ಮಾಡ್ಲಿಕ್ಕೆ ನಾನು ಒಂದು ಬಟ್ಟೆದಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ, ಶೇಂಗಾ ಕಾಳು, ಮತ್ತೆ ಹಸಿ ಮೆಣಸಿನಕಾಯಿ, ಟೊಮೆಟೊ ಒಂದು ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಮತ್ತೆ ಇದು ಒಂದು ಉಳ್ಳಾಗಡ್ಡಿ ತಗೊಂಡಿದ್ದೀನಿ, ಕೊತ್ತಂಬರಿ ಮತ್ತೆ ಕರಿಬೇವು ತಗೊಂಡಿದ್ದೀನಿ, ಅರಿಶಿನ, ಜೀರಿಗೆ ಮತ್ತೆ ಸಾಸಿವೆ ತಗೊಂಡಿದ್ದೀನಿ. ನಾನು 3 ಇಂದ 4 ಸೇರಷ್ಟು ಚುನ್ಮರಿ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೇನೆ, ಬನ್ನಿ ಫ್ರೆಂಡ್ಸ್. ಚುನ್ಮರಿಗೆ ನೀರ್ ಹಾಕೊಂಡು ಈ ತರ ನೆನೆಸ್ಕೋಬೇಕು. ಇದು ತೊಳ್ಕೊಂಡು ಈ ತರ ಹಿಂಡಿ ಒಂದ್ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಸ್ಪೂನಿಂದ 1 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಕಪ್ ತೋರ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ಈ ಕಡೆಯಿಂದ ಎಣ್ಣೆ ಚೆನ್ನಾಗಿ ಕಾಯ್ಲಿ ಫ್ರೆಂಡ್ಸ್. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ, ಕರಿಬೇವು ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೋಣ. ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಉಪ್ಪು ಹಾಕೊಳ್ಳೋಣ. ಇವಾಗ ಅರಿಶಿನ ಹಾಕೊಳ್ಳೋಣ. ನಾನು ಚುಮ್ಮರಿ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ, ಅದು ಕೂಡ ಹಾಕೊಳ್ಳೋಣ. ಇವಾಗ ಪುಟಾಣಿ ಪುಡಿ ಮಾಡಿಟ್ಟಿದ್ದೆ, ಅದು ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ತರ ಚುಮ್ಮರಿ ಸುಸ್ಲ ರೆಡಿ ಆಗಿದೆ. ನಾವು ಮಾಡಿದಂತ ಚುಮ್ಮರಿ ಸುಸ್ಲ ಪ್ಲೇಟ್ ಮಾಡ್ಕೊಳ್ಳೋಣ, ಒಂದ್ ತಟ್ಟೆಗೆ ಹಾಕಿ. ನೋಡಿ ಫ್ರೆಂಡ್ಸ್, ನಾವು ಮಾಡಿದಂತ ಚುಮ್ಮರಿ ಸುಸ್ಲ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.